ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಕಾವ್ಯಶ್ರೀ. ವಿಜಯನಗರದಲ್ಲಿ ಪೊಲೀಸರು ಅಪರೂಪದ ಕೇಸ್ ಒಂದನ್ನ ಭೇದಿಸಿದ್ದಾರೆ. ಮೊದಲಿಗೆ ಆಕ್ಸಿಡೆಂಟ್ ಅಂದ್ಕೊಂಡಿದ್ರು ಪೊಲೀಸ್, ಆದ್ರೆ ತನಿಖೆಯಲ್ಲಿ ಬಯಲಾಗಿದ್ದೇ ಬೇರೆ. ಅಪಘಾತದ ಹಿಂದೆ ಅಸಲಿ ಸತ್ಯವನ್ನ ಪೊಲೀಸರು ಹೊರತೆಗೆದಿದ್ದಾರೆ. ವಿಜಯನಗರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಕೌಲ್ಪೇಟೆಯ ಗಂಗಾಧರ್ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡಿದ್ದ. ಗಂಗಾಧರ್ಗೆ ಮದುವೆ ಕೂಡ ಆಗಿತ್ತು. ಆದರೆ ಗಂಗಾಧರ್ ಕುಡಿತದ ಚಟ ಹತ್ತಿಸಿಕೊಂಡು ದಾಸನಾಗಿದ್ದ. ಇದೇ ಕಾರಣಕ್ಕೆ ಮೊದಲ ಪತ್ನಿ ಗಂಗಾಧರ್ನನ್ನ ಬಿಟ್ಟು ಹೋಗಿದ್ಲು. ಈ ಮಧ್ಯೆ ಕೈಗೆ ಪಾರ್ಶ್ವವಾಯು ಅಟ್ಯಾಕ್ ಆಗಿ ಗಂಗಾಧರ್ ನರಕವನ್ನೇ ಅನುಭವಿಸುತ್ತಿದ್ದ. ಹೀಗಿರುವಾಗಲೇ ಇದೇ ಹೊಸಪೇಟೆ ನಿವಾಸಿ ಹುಲಿಗೆಮ್ಮ ಈ ಗಂಗಾಧರ್ ಬಾಳಿಗೆ ಆಸರಿಯಾಗಿ ಬಂದಿದ್ಲು. ಇದೇ ಊರಿನ ಪರಿಚಯಸ್ಥ 4 ಜನ ಹುಲಿಗೆಮ್ಮಳನ್ನ ಗಂಗಾಧರ್ಗೆ ಪರಿಚಯ ಮಾಡಿಸಿ ಮದುವೆ ಕೂಡ ಮಾಡಿಸಿದ್ರು. ಆದ್ರೆ ದುರಂತ ಏನಂದ್ರೆ ಸೆಪ್ಟೆಂಬರ್ 28ನೇ ತಾರೀಕು ಗಂಗಾಧರ್ ಹೊಸಪೇಟೆ ನಗರದ ಸಂಡೂರು ರಸ್ತೆಯಲ್ಲಿ ನಡೆದ ಆಕ್ಸಿಡೆಂಟ್ನಲ್ಲಿ ಪ್ರಾಣ ಕಳೆದುಕೊಂಡ್ಬಿಡ್ತಾನೆ. ಈ ವೇಳೆ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದಾಗ ಪ್ರಾಣ ಕಳೆದುಕೊಂಡಿರೋದು ಗಂಗಾಧರ್ ಅಂತ ಕನ್ಫರ್ಮ್ ಆಗಿತ್ತು. ಈ ವೇಳೆ ಆತನ ಮೊದಲನೇ ಹೆಂಡತಿ ಶಾರದಾಳನ್ನ ಕರೆಸಿ ಪೊಲೀಸರು ವಿಚಾರಣೆ ನಡೆಸ್ತಾರೆ. ಆಗ ಆಕೆ ಶಾಕಿಂಗ್ ಸಂಗತಿಯೊಂದನ್ನ ಪೊಲೀಸರ ಮುಂದೆ ಹೇಳ್ತಾಳೆ. ಅದೇನಂದ್ರೆ ತನ್ನ ಗಂಡನಿಗೆ ಸ್ಟ್ರೋಕ್ ಆಗಿರೋದು ಮತ್ತು ಆತನಿಗೆ ಗಾಡಿ ಓಡಿಸೋಕೆ ಸಾಧ್ಯವಿಲ್ಲ ಅನ್ನೋದು. ಹೀಗಿರುವಾಗ ಅವನೇ ಗಾಡಿ ಓಡಿಸ್ಕೊಂಡು ಹೋಗಿ ಅಪಘಾತದಲ್ಲಿ ಜೀವ ಕಳ್ಕೊಳ್ಳೋದು ಅಂದ್ರೆ ಸಮಥಿಂಗ್ ಫಿಶಿ ಅನ್ನೋದು ಪೊಲೀಸರ ಗಮನಕ್ಕೆ ಬಂದಿತ್ತು. ಗಂಗಾಧರನ ಮೊದಲನೇ ಹೆಂಡತಿ ಕೊಟ್ಟ ದೂರಿನ ಆಧಾರದ ಮೇಲೆ ತನಿಖೆ ಶುರು ಮಾಡಿದ ಪೊಲೀಸರಿಗೆ ಗಂಗಾಧರನದ್ದು ಸಹಜ ಸಾವಲ್ಲ, ಅವನ ಜೀವ ತೆಗೆದಿರೋದು ಅನ್ನೋದು ಕನ್ಫರ್ಮ್ ಆಗಿತ್ತು. ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಿವಾಸಿ ಕೃಷ್ಣಪ್ಪ, ಹೊಸಲಿಂಗಾಪುರ ಗ್ರಾಮದ ನಿವಾಸಿ ರವಿ ಗೋಸಂಗಿ, ವಿಜಯನಗರ ಜಿಲ್ಲೆಯ ಹೊಸಪೇಟೆ ನಿವಾಸಿಗಳಾದ ಅಜಯ, ರಿಯಾಜ್, ಯೋಗರಾಜ್ ಸಿಂಗ್ ಈ 5 ಗಂಗಾಧರ್ ಸಾವಿನ ಹಿಂದೆ ಕೈವಾಡ ಇರೋದನ್ನ ಪೊಲೀಸರು ಭೇದಿಸಿದ್ರು. ಗಂಗಾಧರನ ಸಾವಿನ ಹಿಂದೆ ಕಲ್ಪನೆಗೂ ನಿಲುಕದ ಮಹಾ ಸಂಚು ನಡೆದಿತ್ತು. ಆ ಷಡ್ಯಂತ್ರದ ಸೀಕ್ರೆಟ್ ಕೇಳಿ ಪೊಲೀಸರು ಕೂಡ ಒಂದರೆ ಕ್ಷಣ ಬೆಚ್ಚಿ ಬಿದ್ದಿದ್ರು. ಈ 5 ಜನ ಎಂತ ಐನಾತಿಗಳಂದ್ರೆ ಗಂಗಾಧರ್ಗೆ ಸ್ಟ್ರೋಕ್ ಆಗಿರೋದು, ಅವನ ಜೊತೆ ಯಾರು ಇಲ್ಲ ಅನ್ನೋದು ಎಲ್ಲವನ್ನು ಡೀಪ್ ಆಗಿ ಸ್ಟಡಿ ಮಾಡಿದ್ರು. ಇದಾದ ಮೇಲೆ ಈ ಗಂಗಾಧರನ ಹೆಸರಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 5.5 ಕೋಟಿಯ ಒಂದು ಇನ್ಶೂರೆನ್ಸ್ ಮಾಡಿಸಿ ಇದಾದ್ಮೇಲೆ ಗಂಗಾಧರ್ನ ಉಸಿರು ನಿಲ್ಲಿಸೋದು ಪ್ಲಾನ್ ಆಗಿತ್ತು. ಪ್ಲಾನ್ ಪ್ರಕಾರ ಕಾರಲ್ಲಿ ಆತನನ್ನ ಮುಂದೆ ಕೂರಿಸಿ ಹಿಂದಿನಿಂದ ಕತ್ತು ಹಿಸುಕಿ ಪ್ರಾಣ ತೆಗೆದಿದ್ರು. ಬಳಿಕ 5 ಜನರ ಗ್ಯಾಂಗ್ ಸೆಕೆಂಡ್ ಹ್ಯಾಂಡ್ ಎಕ್ಸೆಲ್ ಬೈಕ್ ಒಂದನ್ನ ಬಾಡಿಗೆ ಪಡೆದು ಆ ಬೈಕ್ ಮೇಲೆ ಗಂಗಾಧರ್ ದೇಹವನ್ನ ಇಟ್ಟಿದ್ರು. ಬಳಿಕ ಕಾರಿನಿಂದ ಡಿಕ್ಕಿ ಹೊಡಿಸಿ ಆಕ್ಸಿಡೆಂಟ್ ಅಂತ ರೂಪಿಸಿ ಅಲ್ಲಿಂದ ಎಸ್ಕೇಪ್ ಆಗಿದ್ರು. ಗಂಗಾಧರ್ ಸಾವಿನ ಹಿಂದೆ 2ನೇ ಪತ್ನಿ ಕೈವಾಡವೂ ಇತ್ತು ಅನ್ನೋ ಶಾಕಿಂಗ್ ಸತ್ಯ ರಿವೀಲ್ ಆಗಿತ್ತು. ಗಂಗಾಧರ್ ಮತ್ತು ಹುಲಿಗೆಮ್ಮ ನಡುವೆ ನಡೆದಿದ್ದ ಮದುವೆ ರಿಯಲ್ ಮದುವೆ ಆಗಿಯೇ ಇರಲಿಲ್ಲ. ಇದೇ 5 ಜನ ಸೇರಿ ಗಂಗಾಧರ್ ಜೊತೆ ಹುಲಿಗೆಮ್ಮಳ ಮದುವೆ ಮಾಡಿಸಿದ್ರು. ಬಳಿಕ ಗಂಗಾಧರ್ ಹೆಸರಲ್ಲಿ ವಿಮೆ ಮಾಡಿಸಿ ಆ ವಿಮೆಗೆ ಹುಲಿಗೆಮ್ಮಳನ್ನ ನಾಮಿನಿ ಮಾಡಿದ್ರು. ವಿಮೆಗೆ ಏನೆಲ್ಲ ಡಾಕ್ಯುಮೆಂಟ್ ಬೇಕೋ ಎಲ್ಲವನ್ನೂ ರೆಡಿ ಮಾಡಿದ್ರು. ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಎಲ್ಲದರಲ್ಲೂ ಹೆಸರು ಚೇಂಜ್ ಮಾಡಿಸಿದ್ರು. ಇದಾದ ಮೇಲೆ ಗಂಗಾಧರ್ನ ಜೀವ ತೆಗೆದ್ರೆ ಇವರ ಟೀಮ್ ಮೆಂಬರ್ ಆಗಿದ್ದ ಹುಲಿಗೆಮ್ಮಳಿಗೆ ಹಣ ಸೇರ್ತಿತ್ತು. ಆದ್ರೆ ಏನ್ ಮಾಡೋದು, ಇವ್ರು ಅಂದ್ಕೊಂಡಂತೆ ಪ್ಲಾನ್ ಎಕ್ಸಿಕ್ಯೂಟ್ ಆಗಿದ್ರು ಕೂಡ ವರ್ಕೌಟ್ ಆಗಿರ್ಲಿಲ್ಲ. ಇಲ್ಲಿ ಇನ್ನೊಂದು ವಿಷಯ ಹೇಳಲೇಬೇಕು. ಗಂಗಾಧರ್ ಜೊತೆ ನಕಲಿ ಮದುವೆಯಾಗಿದ್ದ ಹುಲಿಗೆಮ್ಮ ಕೂಡ ಇಲ್ಲಿ ಬಲಿಪಶುನೇ. ಯಾಕಂದ್ರೆ ಹೊಸಪೇಟೆ ಬಸ್ ನಿಲ್ದಾಣದಲ್ಲಿ ಈ ಹುಲಿಗೆಮ್ಮ ಹೊಟ್ಟೆಪಾಡಿಗೆ ಕೆಲಸ ಮಾಡ್ತಿದ್ಲು. ಈ 5 ಜನ ಕದಿಮರು ಪಾಪ ತನ್ನ ಪಾಡಿಗೆ ಕೆಲಸ ಮಾಡಿಕೊಂಡಿದ್ದ ಹುಲಿಗೆಮ್ಮಗೆ 3 ಲಕ್ಷದ ಆಮಿಷ ತೋರಿಸಿದ್ದಾರೆ. ಹಣದಾಸೆಗೆ ಬಿದ್ದ ಹುಲಿಗೆಮ್ಮ ಗಂಗಾಧರ್ ಜೊತೆ ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದಾಳೆ. ಇದಾದ್ಮೇಲೆ ಮದುವೆಯಾಗಿ ವಿಮೆ ಮಾಡಿಸಿ ಕೊನೆಗೆ ಪ್ರಾಣ ತೆಗೆದ ಪ್ರಕರಣದಲ್ಲಿ ಆರೋಪ ಹೊತ್ತು ನಿಂತಿದ್ದಾಳೆ. ಗಂಗಾಧರ್ ಕೇಸ್ ಭೇದಿಸಿದ ಮೇಲೆ ಪೊಲೀಸರಿಗೆ ಕೆಲ ಬೆಚ್ಚಿ ಬೀಳಿಸೋ ವಿಚಾರಗಳೇ ಗೊತ್ತಾಗಿವೆ. ಅದೇನಂದ್ರೆ ಆ ಗ್ಯಾಂಗ್ ಇದನ್ನೇ ಕಾಯಕ ಮಾಡ್ಕೊಂಡಿದ್ರು ಅನ್ನೋದು. ಅಪ್ಪ ಅಮ್ಮ ಇಲ್ಲದೆ ಇರೋ ನಿರ್ಗತಿಕರು ಅಥವಾ ಅನಾರೋಗ್ಯದಿಂದ ತೀವ್ರವಾಗಿ ಬಳಲ್ತಾ ಇರೋರು, ತಮ್ಮವರು ಅಂತ ಇಲ್ಲದೆ ಇರೋರು ಈ ಗ್ಯಾಂಗ್ನ ಟಾರ್ಗೆಟ್. ಅಂತ ವ್ಯಕ್ತಿ ಸಿಕ್ಬಿಟ್ರೆ ಇವರ ಪಾಲಿಗೆ ಬಂಗಾರದ ಮೊಟ್ಟೆ ಇಡೋ ಕೋಳಿ ಸಿಕ್ಕಂಗೆ. ಸೀದಾ ಅವರ ಬಳಿ ಹೋಗೋದು, ಹುಲಿಗೆಮ್ಮ ಅಂತವರನ್ನ ಕರ್ಕೊಂಡು ಬಂದು ಮದುವೆ ಮಾಡಿಸೋದು, ವಿಮೆ ಮಾಡಿಸಿ ಜೀವ ತೆಗೆದು ಇನ್ಶೂರೆನ್ಸ್ ಹಣವನ್ನ ಲಪ್ಟಾಯಿಸೋದು ಇವರ ಕಾಯಕವಾಗಿತ್ತು. ಸದ್ಯ ಪೊಲೀಸರು ಗಂಗಾಧರ್ ಕೇಸನ್ನ ಭೇದಿಸಿದ್ದು ಬೇರೆ ಯಾವ ಕೇಸ್ಗಳಲ್ಲಿ ಈ ಗ್ಯಾಂಗ್ ಕೈವಾಡ ಇದೆ ಅನ್ನೋದನ್ನ ಪತ್ತೆ ಮಾಡ್ತಿದ್ದಾರೆ. ಸಿನಿಮಾಗಳಲ್ಲಿ ಇಂಥ ಕಥೆಗಳು ಬಂದಿವೆ ನಿಜ,
ಆದರೆ ರಿಯಲ್ ಲೈಫ್ನಲ್ಲೂ ಇಂಥ ಪ್ರಳಯಾಂತಕರು ಇರ್ತಾರೆ, ಹುಷಾರಾಗಿರಿ. ಸ್ಪೆಷಲ್ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.